ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ತೆ 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 ಮೇಡಮ್. ಸರ್, ನನ್ನ ಧ್ವನಿ ಕೇಳಿಸಿದೆಯಾ? ಸಿನಿಮಾ ನೋಡಿದ್ರಾ ಸರ್? ಸಿನಿಮಾ ನಾನು ಯಾವುದು ಫಸ್ಟ್ ವೀಕ್ ನೋಡಲ್ಲ ಮೇಡಮ್. ನಾನು ಸೆಕೆಂಡ್ ವೀಕಲ್ಲಿ ನೋಡ್ಬೇಕು. ಯಾಕೆ ಮುಹೂರ್ತ ನೋಡ್ತೀರಾ ನೀವು? ಇಲ್ಲ, ಫಸ್ಟ್ ವೀಕ್ ಅಂದ್ರೆ ಎಲ್ಲ ಫ್ಯಾನ್ಸ್ ಗಳು ಇರ್ತಾರೆ, ಆ ಗಲಾಟೆ ನನಗೆ ಮಟ್ಟ ಸಿಗಲ್ಲ ಫಸ್ಟ್ ವೀಕ್ ಅಲ್ಲಿ. ಆ ಕ್ರೇಜ್ ಎಲ್ಲ ಮುಗಿದ್ಬಿಟ್ಟು ಆಮೇಲೆ ಹೋಗಿ ಸಮಾಧಾನ ಪಿಕ್ಚರ್ ನೋಡೋಣ ಅಂತ ಮೇಡಮ್, ಅಷ್ಟೇ. ಏನ್ ಅನಿಸ್ತು ಸರ್ ಸಿನಿಮಾ ಬಗ್ಗೆ ಕೇಳಿಸ್ಕೊಂಡಾಗ? ಇಲ್ಲ, ನಾನು ಟೆಕ್ನಿಷಿಯನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಇವಾಗ. ಗಣೇಶ್ ಹಂಪಿ ಅವ್ರು ಇರ್ಬೋದು, ನಾವು ದುನಿಯಾ ವಿಜಯ್ ಸರ್ ಇರ್ಬೋದು, ರಾಜವೀರ್ ಶೆಟ್ಟಿ ಅವ್ರು ಇರ್ಬೋದು. ಟೆಕ್ನಿಷಿಯನ್ ನೋಡ್ಕೊಂಡು ನಾನು ಥಿಯೇಟರ್ಗೆ ಎಂಟರ್ ಆಗ್ತೀನಿ ಮೇಡಮ್. ಸುಮ್ಮನೆ ಗುಂಪಲ್ ಗೋಯಿಂಗ್ ಎಲ್ಲ ಪಿಕ್ಚರ್ ನೋಡಲ್ಲ ನಾನು. ಅಷ್ಟೊಂದು ಹಣಕಾಸಿನ ವ್ಯವಸ್ಥೆ ನಮ್ಗಿಲ್ಲ. ಹಂಗಾಗಿ ಸೆಲೆಕ್ಟೆಡ್ ಪಿಕ್ಚರ್ ನೋಡ್ತೀನಿ. ಇದೇನಂತ ನೋಡ್ತೀನಿ. ನಾನೀಗ ಚಿತ್ತೂರಲ್ಲಿ ಆದ್ರೆ ನಾನು ಹೋಗಿ ಯಾವ ಸಾಂಗ್ನೇ ನೋಡೋದಿಲ್ಲ. ಎಸ್ ಸರ್, ಎನಿವೆ ನಮ್ಮ ವಿಶ್ ಕೂಡ ನೀವು ಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾ ನೋಡಿ ಅಂತ. ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ವಿಜಯ್ ಸರ್, ಎಷ್ಟು ಅದ್ಭುತ ಪ್ರೀತಿ ನೋಡಿ. ಸುಮಾರು ಜನ ನೋಡ್ತೀವಿ ಅಂತಿದ್ದಾರೆ, ನೋಡಲೇಬೇಕು ನೀವೆಲ್ಲ ಇರೋದಕ್ಕೆ ಅನ್ನೋ ಕಾರಣಕ್ಕೆ. ಮತ್ತು ಸಿನಿಮಾದ ಒಂದಷ್ಟು ಸಾರಾಂಶಗಳನ್ನು ನೋಡಿದಾಗ ಇಂಥ ಸಿನಿಮಾಗಳನ್ನು ನೋಡಲೇಬೇಕಪ್ಪ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಜನ ಅಂತ. ಇದನ್ನೆಲ್ಲ ನೋಡಿದಾಗ ಏನು ಅನಿಸ್ತಾ ಇದೆ ನಿಮ್ಗೆ? ಖುಷಿ ಅನ್ಸುತ್ತೆ ಮೇಡಮ್, ಖುಷಿ ಅನ್ಸುತ್ತೆ. ಇನ್ನು ನೋಡಿಲ್ಲ, ನಾವು ನೋಡ್ತೀವಿ ಅನ್ನೋದೇ ನಮಗೆ ಒಂದು ವಿಶ್ವಾಸ, ನಮಗೊಂದು ಖುಷಿ ಕೊಡುತ್ತೆ ಅವತ್ತು ಕಲಾವಿದರಿಗೆ. ಹೌದು, ಎಷ್ಟೋ ಜನ ಥಿಯೇಟ್ರಿಗೆ ಹೋಗ್ತಾರೆ, ಒಳ್ಳೆ ಸಂದೇಶಗಳಿಲ್ಲ, ಸುಮ್ಮನೆ ಮೋಜು ಮಸ್ತಿ ಅಂತೆಲ್ಲ ಹೋಗಿ ನೋಡ್ಕೊಂಡ್ಬರ್ತಾರೆ. ಬಟ್ ಈಗ ಉತ್ತಮ ಸಂದೇಶ ಇರುವಂಥ ಸಿನಿಮಾಗಳು ಬರ್ತಾ ಇಲ್ವಲ್ಲ ಅನ್ನುವಂಥ ಮಾತುಗಳು ಕೇಳೋ ಹೊತ್ತಿಗೆ ಉತ್ತಮ ಸಂದೇಶ ಹೊತ್ತು ಸಿನಿಮಾ ಬಂದ್ಬಿಟ್ಟಿದೆ ಅಂತ ನಿಮ್ಮ ಮುಂದೆ. ಹಾಗಾಗಿ ಸಿನಿಮಾ ಪ್ರೇಕ್ಷಕರು ಯಾರಿದ್ದೀರೋ ಮಿಸ್ ಮಾಡ್ಕೊಳ್ಬೇಡಿ ಅಂತ. ಲಕ್ಷ್ಮೀ ಸರ್, ಏನಾದರೂ ಪ್ರಶ್ನೆ ಇದ್ರೆ ಸರ್? ಮತ್ತೆ ಖಂಡಿತವಾಗ್ಲೂ ಯಾವಾಗ ನನಗೆ ನನಗೆ ಆಪು ಅಂತ ಅವರು ಹಂಗೇನಿಲ್ಲ. ತುಂಬ ಹೆಲ್ದಿ ಟಾಕ್ಸ್ ಆಗ್ತಾ ಇದ್ದೆ, ಖುಷಿ ಆಗುತ್ತೆ ಸರ್. ನೀವು ಮೂವರು ಕೂಡ ಒಳ್ಳೆ ಬರಹಗಾರರು ಕೂಡ ಹೌದು. ನೀವು ಬರೀ ಕಲಾವಿದರಲ್ಲ, ಅವರು ಟೆಕ್ನಿಷಿಯನ್ ಅಷ್ಟೇ ಅಲ್ಲ, ಮೂವರು ಒಳ್ಳೆ ಬರಹಗಾರರು. ಹಾಗಾಗಿ ಒಂದು ಸಿನಿಮಾಗೆ ಬರವಣಿಗೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಎಲ್ಲಿ ಬರವಣಿಗೆ ಚೆನ್ನಾಗಿರುತ್ತೋ ಅಲ್ಲಿ ಸಿನಿಮಾಗಳು ಗೆಲ್ಲುತ್ತೆ. ಅಣ್ಣಾವ್ರ ಕಾಲದಲ್ಲಿ ಅಣ್ಣಾವ್ರ ಸಿನಿಮಾಗಳು ಅಷ್ಟು ದೊಡ್ಡ ಮಟ್ಟಕ್ಕೆ ಯಾಕೆ ಹಿಟ್ ಆಗ್ತಾ ಇತ್ತು ಅಂತಂದರೆ ಅವ್ರ ಜೊತೆ ಆ ಥರದೊಂದು ಒಳ್ಳೆ ಟೀಮ್ ಇತ್ತು. ವರದಣ್ಣ ಅವರಿದ್ದರು, ಚಿ ಉದಯಶಂಕರ್ ಅವರಿದ್ದರು. ಯಾವ ಸೀನ್ ಬೇಡ, ಯಾವ ಸೀನ್ ಹಾಕಬೇಕು, ಆ ಪಾತ್ರ ಹೆಂಗೆ ಮೋಲ್ಡ್ ಮಾಡಬೇಕು, ಅದನ್ನು ಹೆಂಗೆ ಬ್ಲೆಂಡ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಚರ್ಚೆ ಆಗ್ತಿತ್ತು. ತುಂಬ ಸುದೀರ್ಘವಾಗಿ ಚರ್ಚೆಯಾಗಿ ಅದನ್ನು ಕಾರ್ಯರೂಪಕ್ಕೆ ತರ್ತಾಯಿದ್ರು. ಆ ಥರದ ಒಂದು ಇದು ಈಗ ಕಾಲಘಟ್ಟದಲ್ಲಿ ನಿಜವಾಗ್ಲೂ ಆಗ್ತಿದೆ ಅಂತ ಅನಿಸ್ತಿದೆಯಾ ಅಂತ. ಅದಕ್ಕೆ ಸಕ್ಸಸ್ ರೇಟ್ ಕೂಡ ತುಂಬ ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥದ್ದು. ಅಲ್ಲ, ಈಗ ಉದಾಹರಣೆಗೆ ಸೂಫ್ರಮ್ ಶೋ ಇದೆ, ಲ್ಯಾಂಡ್ ಲಾರ್ಡ್ ಇದೆ. ಅಲ್ಲ, 100 ಸಿನಿಮಾಗಳನ್ನು ತಗೊಂಡಾಗ 3 ಸಿನಿಮಾ ಗೆಲ್ತಾ ಇದ್ದಾವೆ. ಅಲ್ಲ, ಅದೇ ಲೈಕ್ ಯಾವುದಕ್ಕೆ ಅರ್ಹತೆ ಇರುತ್ತೋ ಅದು ಖಂಡಿತವಾಗ್ಲೂ ಗೆಲ್ಲುತ್ತೆ. ಸೊ ಹಂಗಾಗಿ ಬರವಣಿಗೆಯ ಪ್ರಾಧಾನ್ಯತೆ ಖಂಡಿತವಾಗಿ ಬರವಣಿಗೆ ಇಲ್ಲ ಅಂದರೆ ಯಾವುದೂ ಇಲ್ವಲ್ಲ ಸರ್. ಹಂಗೆ ನಾವು ಹೇಳೋದು, ಈಗ ನಮ್ಮ ಇಡೀ ಸಿನಿಮಾಲಿ ಹೇಳೋದೇ ಲೈಕ್ ಅಕ್ಷರ ಜ್ಞಾನ ಇರಲಿ ಅನ್ನೋದು. ಸಿನಿಮಾಗೆ ತುಂಬಾ ಬೇಕು, ತುಂಬಾ ಬೇಕು ಅಕ್ಷರ ಜ್ಞಾನ. ಇಲ್ಲ ಅಂದರೆ ನಿಲ್ಲಕ್ಕಾಗಲ್ಲ, ಕಷ್ಟ ಆಗತ್ತೆ ಇಲ್ಲಿ. ಹಿಚ್ಕಾಕ್ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ಒಂದು ಸಿನಿಮಾ ಮಾಡೋದಕ್ಕೆ 3 ಮಾತ್ರ ಅಗತ್ಯ ಇರೋದು ಅಂತ. ಸ್ಕ್ರಿಪ್ಟ್, ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರಿಪ್ಟ್. ಅಂದರೆ ಬೇರೆಲ್ಲದನ್ನು ಕೂಡ ಈಗ ಏನಂದ್ರೆ ಒಳ್ಳೆ ಬರವಣಿಗೆ ಇದ್ದಾಗ ನಾವು ಯಾವತ್ತೂ ಕೂಡ, ಈಗ ಒಂದು ಮುಟ್ಟಾಯ ಕತೆ 20 ಲಕ್ಷದಲ್ಲಿ ಫಸ್ಟ್ ಕಾಪಿ ತೆಗೆದು 25 ಲಕ್ಷದಲ್ಲಿ ಏನೂ ಇಲ್ಲ, 16 ದಿವಸದಲ್ಲಿ ಶೂಟ್ ಮಾಡಬೇಕು, ಏನೂ ಇಲ್ಲ, ಒಂದೇ ಒಂದಿತ್ತು, ಪೆನ್ನು ಪೇಪರ್ ಇತ್ತು, ಟೈಮ್ ಇತ್ತು. ಸೊ ಬರಿತಾ ಇರ್ಬೋದು, ರೀಕರೆಕ್ಷನ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಯಾಕೆ ಜನ ಹಿಟ್ ಮಾಡಿಲ್ವಾ? ಐ ಥಿಂಕ್ ಬರವಣಿಗೆ ತುಂಬ ಇಂಪಾರ್ಟೆಂಟ್. ಬಟ್ ಕೆಲವು ಸಲ ಏನಂದರೆ ಏನಾಗುತ್ತೆ, ನಾವು ಪ್ರಿಟೆನ್ಷನ್ಸ್ ಆಗ್ಬಿಡ್ತೀವಿ. ಯಾವುದೋ ಒಂದು ಸಿನಿಮಾ ನೋಡ್ಬಿಟ್ಟು ನಮಗೆ ನಾವು ದೊಡ್ಡದಾಗಿ ಏನೋ ಸಾಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಏನೋ ದೊಡ್ಡದು ಬರೆದು ಆಗ ನಮ್ಗೆ ಸ್ವಲ್ಪ ಹಳಿ ತಪ್ಪುವಂಥ ಚಾನ್ಸ್ ಜಾಸ್ತಿ. ಸೊ ಬಟ್ ನಾವು ಒಂದು ಕಥೆನೇ ಹೇಳಬೇಕು, ಬರವಣಿಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಈಸಿ, ಸ್ಕ್ರಿಪ್ಟ್ ಅಷ್ಟೇ. ಅಲ್ಲ, ಆ ಮೊಟ್ಟೆ ಎಷ್ಟು ಪೌಷ್ಟಿಕ ಆಹಾರ ಅನ್ನೋದನ್ನ ಸಿನಿಮಾದ ಕಥೆಯಲ್ಲೂ ಕೂಡ ಅಷ್ಟೇ ಪೌಷ್ಟಿಕ ಅನ್ನೋದನ್ನ ನೀವು ತೋರಿಸ್ಕೊಟ್ರಿ. ಅಲ್ಲ, ಬೇರೆನೂ ಇರಲಿಲ್ಲಲ್ಲ, ನಮ್ಮ ಹತ್ರ ಇದ್ದಿದೆ ಅಷ್ಟೇ ಬರವಣಿಗೆ ಮಾತ್ರ. ಜಡೇಶ್ ಸರ್, ಬರವಣಿಗೆ, ಯಾಕಂದರೆ ಇತ್ತೀಚಿನ ಡೈರೆಕ್ಟ್ರ್ಗಳನ್ನ ನಾವು ನೋಡಿದಾಗ ಒಂದು ಒಳ್ಳೆ ಪ್ರಿಪ್ರೇಷನ್ ಮಾಡಿಕೊಂಡು, ಒಂದು ಒಳ್ಳೆ ಹೋಮ್ವರ್ಕ್ ಮಾಡಿಕೊಂಡು ಬಂದು ಸಿನಿಮಾ ಮಾಡಲ್ಲ. ಒಂದು 4 ಫೈಟು, 4 ಹಾಡು, ಒಂದು ಐಟಮ್ ಸಾಂಗು, ಒಳ್ಳೆ ಕ್ಯಾಮ್ರಾಗಳು, ಒಳ್ಳೆ ಲೊಕೇಶನ್ಗಳು, ಇಷ್ಟೇ ಸಿನಿಮಾ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನನಗೆ 2 ಕೊಡ್ತೀನಿ. ಒಂದು ಬರವಣಿಗೆ ಮತ್ತು ನಟನೆ ಭಾಳ ಇಂಪಾರ್ಟೆಂಟ್. ಅಂದರೆ ಟೆಕ್ನಿಕಲಿ ನಾನು 3ನೇ ಪ್ಲೇಸಲ್ಲಿ ಇಡ್ತೀನಿ. ಓಕೆ. ಯಾಕಂದರೆ ಒಳ್ಳೆ ಬರವಣಿಗೆ, ಅದಕ್ಕೆ ತಕ್ಕಂಗೆ ಒಂದು ನಟನೆ. ನೀವು ಟೆಕ್ನಿಕಲ್ ಏನಿಟ್ರೆ ಹಾಗೆ ಇಟ್ರೂ ಸಾಕು, ಅವರು ನೋಡ್ಕೊಂಡು ಹೋಗುತ್ತೆ. ಅಂದರೆ ಆ ಥರದ್ದೊಂದು ಸಂದರ್ಭ, ಆ ಥರದ್ದೊಂದು ಡ್ರಾಮಾ ನಾವು ಬರೆದಾಗ
ಆ ನಟ ಜೀವಿಸಿದಾಗ ನಾವು ಸಾಕು. ಇವಾಗ ನಾವು ಥಿಯೇಟ್ರಲ್ಲಿ ಡ್ರಾಮಲ್ಲಿ ಅವರು 2 hours ಹಿಡಿದಿಡ್ತಾರೆ. ನಾವೇನು ಕ್ಲೋಸ್ ಆ ಥರ ಟೆಕ್ನಿಕಲ್ ಆ ಥರ ಏನು ಸ್ಲೋ ಮೋಷನ್ಸ್ ಏನೂ ಇಲ್ಲವೇ ಇಲ್ಲ. ಅಲ್ಲಿ ಹಿಡಿಯೋದೇ ಬರವಣಿಗೆ ಮತ್ತು ನಟನೆ. ವೆರಿ ಟ್ರೂ. ಅಷ್ಟು ಡ್ರಾಮಾ ಹಿಡಿದಿರುವಾಗ ಸಿನಿಮಾದಲ್ಲೂ ಅದೇ. ಮತ್ತು ಇವಾಗ ಟೆಕ್ನಿಕ್ ಎಲ್ಲ ಮಕ್ಕಳಲ್ಲೂ ಸಿಕ್ಬಿಟ್ಟಿದೆ. ಅವ್ನಿಗೆ ಗೊತ್ತಾಗುತ್ತೆ ಇವಾಗ, ಅವನೇ ನನಗಿಂತ ಬೆಸ್ಟ್ ಆ್ಯಂಗಲಲ್ಲಿ ಫೋಟೋ ತೆಗಿತಾ ಇರ್ತಾನೆ. ಸರ್ ನಿಮಗೆ ತೆಗಿಯಕ್ಕೆ ಬರೋಲ್ಲ ಕೊಡಿ ಅಂತ ಆ ಥರ ಆಗ್ಬಿಟ್ಟಿದೆ. ಸೊ ಇವಾಗ ನೆಕ್ಸ್ಟ್ ಜನ್ರೇಷನ್ಗೆ ತಾಂತ್ರಿಕವಾಗಿ ಹಿಡಿಯೋದಕ್ಕಿಂತ ಎಮೋಷ್ನಲ್ ಮನುಷ್ಯನ ಒಂದು ಇನ್ನರ್ ಅವನ ಭಾವನೆಗಳನ್ನ ಹಿಡಿದಷ್ಟು ಸಿನಿಮಾ ತೆರೆ ಮೇಲೆ ನಾವು ನಿಲ್ಲಿಸ್ಕೋಬೋದು ಅಂತ